ಇವತ್ತಿನ ದಿನ ಧ್ಯಾನಕ್ಕೋಸ್ಕರವಾಗಿ ತೆಗೆದುಕೊಂಡು ಇರುವಂತ ಅಂಶ, ಕ್ಯಾಲೆಂಡರ್ ನೋಡಿದಂಥವ್ರಿಗೆ ಗೊತ್ತಿರುತ್ತೆ, ಈ ಒಂದು ತಿಂಗಳಿನ ವಾಗ್ದಾನ, ನನ್ನ ಹೆಸರನ್ನ ಉಚ್ಚರಿಸಲಾಗಿ ನಾನು ಅವರನ್ನ ಆಶೀರ್ವದಿಸುವೆನು ಎನ್ನುವಂತ ಮಾತನ್ನ ನಾವು ಇವತ್ತಿನ ದಿನ ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಏನೆಂಬುದಾಗಿ, ಯಾರು ದೇವರ ಹೆಸರನ್ನ ಉಚ್ಚರಿಸುತ್ತಾರೋ ಅವರನ್ನ ದೇವರು ಏನ್ ಮಾಡ್ಲಿಕ್ಕಿದ್ದಾನೆ? ಆಶೀರ್ವದಿಸ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಕೂಡ ನಮಗೆ ಆಶೀರ್ವಾದನೆ ಬೇಕು. ಯಾರು ಕೂಡ ಶಾಪ ಬೇಕಂತೇಳಿ ಯಾರು ಕೂಡ ನೆನ್ಸಲ್ಲ ಪ್ರಿಯರೇ. ಹಲ್ಲೆಲೂಯಾ. ಯಾರಿಗೂ ಕೂಡ ಅನಾರೋಗ್ಯ ಬೇಕಂತೇಳಿ ನೆನ್ಸಲ್ಲ. ಯಾರು ಕೂಡ ಫಲಹೀನತೆಯ ಸ್ಥಿತಿ ಉಂಟಾಗ್ಬೇಕಂತೇಳಿ ನೆನ್ಸಲ್ಲ. ಯಾರು ಕೂಡ ಹಾಸ್ಪಿಟ್ಲಲ್ಲಿ ದಿನವೆಲ್ಲ ಸಮಯ ಕಳಿಬೇಕಂತೇಳಿ ನೆನ್ಸಲ್ಲ. ಹಲ್ಲೆಲೂಯಾ. ಯಾರು ಕೂಡ ಬರೀ ನಾನು ಚಿಂತೆಯಲ್ಲಿ ಮುಳುಗಿ ಸೊರಗಿ ಹೋಗ್ಬೇಕಂತೇಳಿ ಯಾರು ಕೂಡ ನೆನ್ಸಲ್ಲ. ಹಲ್ಲೆಲೂಯಾ. ಅದೆಲ್ಲದರಿಂದ ಬಿಡುಗಡೆ ಕೊಡುವುದಕ್ಕೋಸ್ಕರವಾಗಿ ದೇವರು ಈ ತಿಂಗಳಲ್ಲಿ ನಮಗೆ ಒಂದು ಅಭಯವನ್ನ, ಒಂದು ವಾಗ್ದಾನವನ್ನ ನೀಡಲಿಕ್ಕಿದ್ದಾನೆ. ಆ ವಾಗ್ದಾನ ಏನಂದ್ರೆ, ಎಲ್ಲಿ ನನ್ನ ಹೆಸರನ್ನ ಉಚ್ಚರಿಸುತ್ತಾರೋ ಅಲ್ಲಿ ನಾನು ಬಂದು ಅವ್ರನ್ನ ಏನ್ ಮಾಡ್ತೀನಿ? ಆಶೀರ್ವಾದವನ್ನ ಮಾಡ್ತೀನಿ ಎಂಬುದಾಗಿ. ಆಶೀರ್ವಾದ ಅಂದ್ರೆ ಏನೆಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ದೇವರು ಹೇಳ್ತಾ ಇದ್ದಾರೆ, ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ 28ನೇ ಅಧ್ಯಾಯದಲ್ಲಿ ಮೊದಲು 14 ವಚನಗಳನ್ನು ನಾವು ನೋಡುವಾಗ, ದೇವರ ಒಂದು ನಾಮವನ್ನ, ದೇವರ ಒಂದು ವಾಕ್ಯಕ್ಕೆ ಕಿವಿಗೊಡುವಾಗ ಆತನು ಕೊಡುವಂತ ಆಶೀರ್ವಾದಗಳ ಕುರಿತಾಗಿ ಅಲ್ಲಿ ಪಟ್ಟಿಯನ್ನ ದೇವರು ಏನ್ ಮಾಡಿದ್ದಾರೆ? ಬರೆಯಿಸಿ ಇಟ್ಟಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಆ ಪಟ್ಟಿಗಳಲ್ಲಿ ನಾವು ನೋಡುವಾಗ, ನಿಮಗೆ ದಿನವೂ ಕೂಡ ಶುಭವೇ ನಿಮ್ಮನ್ನ ಹಿಂಬಾಲಿಸುತ್ತದೆ ಎಂಬುದಾಗಿ, ಶುಭ ಇದ್ದಿಂದಲೇ ನಾನು ನಿಮ್ಮನ್ನ ತುಂಬಿಸುತ್ತೇನೆ ಎಂಬುದಾಗಿ, ಭೂಫಲ ಕೊಡುತ್ತೇನೆ, ಗರ್ಭಫಲ ಕೊಡುತ್ತೇನೆ, ನಿಮ್ಮ ಪಶುಗಳು ಸಮೃದ್ಧಿಯಿಂದ ಇರ್ತವೆ ಮತ್ತು ನೀವು ಬೆಳೆಯುವಂತ ಧಾನ್ಯ ಸಮೃದ್ಧಿಯಿಂದ ಒಳ್ಳೆಯ ಫಲ ಬರುತ್ತೆ ಎಂಬುದಾಗಿ ದೇವರು ಏನ್ ಮಾಡ್ತಾ ಇದ್ದಾರೆ? ಅಲ್ಲಿ ಹೇಳ್ತಾ ಇದ್ದಾರೆ. ಆಶೀರ್ವಾದ ಅಂದ್ರೆ ಏನ್ರಿ? ಯಾವುದಕ್ಕೂ ಕೂಡ ಕೊರತೆ ಇರಲಾರ್ದಂತ ಒಂದು ಪರಿಸ್ಥಿತಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ನಾವು ಓದುವಾಗ ದೇವರು ಮೋಶೆ ಹೇಳ್ತಾ ಇದ್ದಾನೆ, ಅಲ್ಲಿರ್ತಕ್ಕಂಥ ಇಸ್ರಾಯೇಲರೆಲ್ಲರಿಗೆ ಹೇಳ್ತಾ ಇದ್ದಾನೆ, ಯೆಹೋವನ ಮಾತನ್ನ ನೀವು ಕಿವಿಗೊಟ್ಟು ಶ್ರದ್ಧೆಯಿಂದ ಆಲಿಸಿ ಕೇಳಿ ಅದರ ಪ್ರಕಾರವಾಗಿ ನೀವು ನಡೆದುಕೊಳ್ಳುವಂತವರೇ ಆದ್ರೆ ಈ ಎಲ್ಲ ಶುಭಗಳು, ಈ ಎಲ್ಲ ಆಶೀರ್ವಾದಗಳು ನಿಮಗೇನಾಗ್ತವೆ? ಪ್ರಾಪ್ತಿ ಆಗ್ತವೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಲ್ಲಿ ಒಂದೊಂದು ಪಟ್ಟಿಯನ್ನು ನಾವು ನೋಡ್ತಾ ಹೋಗುವಾಗ ಅಲ್ಲಿ ದೇವರ ವಾಕ್ಯ ಹೇಳುತ್ತೆ ನಮಗೆ, ಆ ಒಂದು ಮೊದಲು 14 ವಚನಗಳಲ್ಲಿ ಏನಿದೆ? ಶುಭ ಇದೆ ಪ್ರಿಯರೇ. ಹಲ್ಲೆಲೂಯಾ. ಆ ಶುಭಗಳನ್ನ ಒಂದೊಂದಾಗಿ ನಾವು ನೋಡಿ ನೇರವಾಗಿ ವಾಕ್ಯಕ್ಕೆ ಹೋಗೋಣ. ಅಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ, 3ನೇ ವಾಕ್ಯ ಹೇಳ್ತಾ ಇದೆ, ಶುಭ ಉಂಟಾಗುವುದು. ನೀವು ಊರಿನಲ್ಲಿ ಮತ್ತು ಅಡವಿಯಲ್ಲಿಯೂ ನೀವು ಹೆಂಗಿರ್ತೀರಿ? ಆಶೀರ್ವದಿಸಲ್ಪಟ್ಟವರಾಗಿ ನೀವು ಇರ್ತೀರಿ. ಯಾವ ಕೊರತೆ ಕೂಡ ಇರಲಾರದ ಹಾಗೆ ನೀವು ಜೀವಿಸ್ತಾ ಇರ್ತೀರಿ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ನಿಮ್ಮ ಸಂತಾನ ವ್ಯವಸಾಯಗಳಿಗೂ, ದನ ಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು. ನಿಮ್ಮ ಪುಟ್ಟಿಗಳಿಗೂ ಕೊಣವಿಗೆಗಳಿಗೂ ಶುಭ ಉಂಟಾಗುವುದು. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭವೇ ನಿಮಗೆ ಉಂಟಾಗುವುದು ಎಂಬುದಾಗಿ ಆಶೀರ್ವಾದಗಳನ್ನ ಯಾರು ಹೇಳ್ತಾ ಇದ್ದಾರೆ? ಇಲ್ಲಿ ಮೋಶೆ ಯಾರಿಗೆ ಹೇಳ್ತಾ ಇದ್ದಾನೆ? ಇಸ್ರಾಯೇಲರಿಗೆ ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಆತನ ನಾಮವನ್ನ ಎಲ್ಲಿ ಉಚ್ಚಾರ ಮಾಡ್ತಾರೋ, ಯಾರ ಬಾಯಿಂದ ಆತನ ನಾಮ ಬರುತ್ತೋ ಅಲ್ಲಿ ನಾನು ಏನ್ ಮಾಡ್ತೀನಿ? ಅವರನ್ನ ಆಶೀರ್ವಾದ ಮಾಡ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಆಶೀರ್ವಾದ ಅಂದ್ರೆ ಏನ್ ಪ್ರಿಯರೇ? ಕೊರತೆ ಇರಲಾರದ ಹಾಗೆ ಇರುವಂತದ್ದೇ ಒಂದು ಆಶೀರ್ವಾದವಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 15 ವಾಕ್ಯದಿಂದ 68ನೇ ವಾಕ್ಯ ಅನ್ಸುತ್ತೆ, ಅಲ್ಲಿವರೆಗೂ ಕೂಡ ಬರೀ ಶಾಪಗಳ ಕುರಿತಾಗಿ ಪಟ್ಟಿಯನ್ನ ಮಾಡ್ತಾ ಬಂದಿದ್ದಾರೆ. ಹಲ್ಲೆಲೂಯಾ. ಬರೀ ಶಾಪಗಳು. ಯಾಕೆ ಶಾಪಗಳು ಬರ್ತವೆ? ದೇವರನ್ನ ಧಿಕ್ಕಾರ ಮಾಡಿದ್ದಕ್ಕಾಗಿ, ದೇವರ ನಾಮವನ್ನ ಉಚ್ಚರಿಸಲಾರದ ಹಾಗೆ ಜೀವಿಸಿದ್ದಕ್ಕಾಗಿ, ದೇವರ ಮಾರ್ಗದಲ್ಲಿ ನಡೆಯಲಾರದೆ ಇದ್ದುದಕ್ಕಾಗಿ ಶಾಪಗಳು ಎನ್ನುವಂಥದ್ದು ಏನಾಗ್ತವೆ? ಮನುಷ್ಯರನ್ನ ಹಿಂಬಾಲಿಸುತ್ತವೆ ಎಂಬುದಾಗಿ ಆ ವಾಕ್ಯ ನಮಗೇನ್ ಮಾಡುತ್ತೆ? ತಿಳಿಯಪಡಿಸುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಈಗ ಮೂಲ ವಾಕ್ಯಕ್ಕೆ ಬರ್ರಿ. ಅರಣ್ಯಕಾಂಡ ಪುಸ್ತಕ 6ನೇ ಅಧ್ಯಾಯ 27ನೆಯ ಕೊನೆಯ ವಚನದ ಕೊನೆಯ ವಾಕ್ಯ ಈ ರೀತಿಯಾಗಿ ತಿಳಿಸ್ತಾ ಇದೆ, ನನ್ನ ಹೆಸರನ್ನ ಉಚ್ಚರಿಸಲಾಗಿ ನಾನು ಅವರನ್ನ ಆಶೀರ್ವದಿಸುವೆನು ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯ, ದೇವರ ಹೆಸರನ್ನ ಯಾರು ಉಚ್ಚಾರಣೆ ಮಾಡ್ತಾರೋ, ಉಚ್ಚಾರಣೆ ಅಂದ್ರೆ ಅರ್ಥ ಆಗ್ತಾ ಇದೆನಾ? ಹಲ್ಲೆಲೂಯಾ. ಬಾಯಿಂದ ಯಾರು ದೇವರ ಹೆಸರನ್ನ ಹೇಳ್ತಾರೋ ಅವರಿಗೆ ಏನಾಗುತ್ತಂತೆ?
ಆಶೀರ್ವಾದ ಬರುತ್ತೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅನೇಕರು ಈ ಮಾತನ್ನ ಏನ್ ಮಾಡಲ್ಲ, ಟೇಕ್ ಇಟ್ ಈಸಿ ಆಗಿ ತೆಗೆದುಕೊಳ್ತಾರೆ ಪ್ರಿಯರೇ. ಕ್ರೈಸ್ತರೇ, ಮತ್ತೆ ಬೇರೆಯವರು ಅನ್ಯರು ಬಿಡ್ರಿ, ಅನ್ಯರು ಬಹಳ ಭಯ ಪಡ್ತಾರೆ ದೇವರ ನಾಮಕ್ಕೆ. ಹಲ್ಲೆಲೂಯಾ. ದೇವರನ್ನ ನಂಬಿದವರು, ಬಹಳ ವರ್ಷಗಳಿಂದ ನಂಬಿದವರು ಏನ್ ಮಾಡ್ತಾರೆ, ಟೇಕ್ ಇಟ್ ಈಸಿ ಆಗಿ ಏನ್ ಮಾಡ್ತಾರೆ, ಹೆಸರನ್ನ ಜಾಸ್ತಿಯಾಗಿ ಅದರ ಮೇಲೆ ಫೋಕಸ್ ಆಗಲಿ, ಸ್ಟ್ರೆಂತ್ ಆಗಲಿ, ಅದರ ಮೇಲೆ ಒಂದು ಶಕ್ತಿ ಆಗಲಿ ಏನ್ ಮಾಡಲ್ಲ, ಅವರು ಕೊಡುವುದಿಲ್ಲ. ಹಲ್ಲೆಲೂಯಾ. ಆದ್ರೆ ಬೇರೆ ಜನಾಂಗಗಳಿಂದ ಅಂದ್ರೆ ಹೊಸದಾಗಿ ದೇವರನ್ನು ನಂಬಿದಂತವ್ರು ಹೆಂಗಿರ್ತಾರೆ, ಬಹಳ ಭಯದಿಂದ ಅವರು ಮಾತನಾಡುವಂತ ವಿಧಾನ ಎಷ್ಟು ತಗ್ಗಿಸಿಕೊಂಡು ಮಾತಾಡ್ತಾರೆ ಅಂದ್ರೆ ಭಯಂಕರ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನನ್ನ ಹೆಸರನ್ನ ಯಾರು ಉಚ್ಚಾರಣೆ ಮಾಡ್ತಾರೋ ನಾನು ಅವ್ರನ್ನ ಏನ್ ಮಾಡ್ತೀನಿ, ಆಶೀರ್ವಾದವನ್ನ ಮಾಡ್ತೀನಿ. ಅವರ ಜೀವಿತದಲ್ಲಿ ಇರ್ತಕ್ಕಂಥ ಕೊರತೆಯನ್ನ ನಾನು ಏನ್ ಮಾಡ್ತೀನಿ, ನೀಗಿಸುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ಹೆಸರನ್ನ ಉಚ್ಚಾರಣೆ ಮಾಡಿದಾಗ ದೇವರು ಮಾಡಿದಂತ ಮೇಲುಗಳನ್ನ ನೀವು ಒಂದು ವೇಳೆ ಮರೆತಿರಬಹುದು. ಹಲ್ಲೆಲೂಯಾ. ದೇವರು ನಿಮ್ಮ ಜೀವಿತದಲ್ಲಿ ಕೊಟ್ಟಿರ್ತಕ್ಕಂಥ ಮೇಲುಗಳನ್ನ, ಆಶೀರ್ವಾದಗಳನ್ನು ಒಂದು ವೇಳೆ ನೀನು ಮರೆತಿರಬಹುದು. ಅನೇಕ ಹುಟ್ಟಿದಾಗ್ಲಿಂದ ಇಲ್ಲಿವರೆಗೆ ಅಂದ್ರೆ ದೇವರ ಮಗನಾದಾಗ್ಲಿಂದ ಇಲ್ಲಿವರೆಗೆ ಅನೇಕವಾದಂತ ಮೇಲುಗಳು ದೇವರ ಒಂದು ನಾಮವನ್ನು ಉಚ್ಚಾರಣೆ ಮಾಡಿದಾಗ ನೀನು ಅನುಭವಿಸಿರ್ತೀಯ. ಆದ್ರೆ ನೀನ್ ಏನ್ ಮಾಡಿರ್ತೀಯ, ಅದನ್ನ ಅನೇಕ ಸಾರಿ ಮರೆತು ಬಿಟ್ಟಿರ್ತೀಯ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಎಂತದಂದ್ರೆ, ಆ ವಾಗ್ದಾನಗಳು, ಆ ವಾಕ್ಯಗಳೆಲ್ಲವೂ ಕೂಡ ಯೇಸು ಕ್ರಿಸ್ತನಲ್ಲಿ ಏನಾಗಿದ್ದಾವೆ, ಆಮೇನ್ ಎಂಬುದಾಗಿದ್ದಾವೆ. ಯೇಸು ಕ್ರಿಸ್ತ ನಾಮದಲ್ಲಿ ಜರುಗಿಸಿದಂತವುಗಳಾಗಿದ್ದಾವೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬ ಅರಸನಿದ್ದಾನೆ. ಆ ಅರಸನ ಜೀವಿತದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಕೊರತೆ ಎನ್ನುವಂಥದ್ದು ಬಂದಿದೆ. ಆ ಅರಸನಿಗೆ ವಿರುದ್ಧವಾಗಿ 3 ರಾಜರು ಬೆನ್ನತ್ತಿ ಬಂದಿದ್ದಾರೆ. ದೊಡ್ಡದಾಗಿರ್ತಕ್ಕಂಥ ಸೈನ್ಯ ಯಾರ್ದಾಗಿದೆ, ಆ ವಿರುದ್ಧವಾಗಿ ಬಂದಿರತಕ್ಕಂಥ ಅರಸರದಾಗಿದೆ. ಈತನ ಸೈನ್ಯ ಬಹಳ ಚಿಕ್ಕದಾಗಿದೆ. ಅವಾಗ ಈತನಿಗೆ ಆ ಸುದ್ದಿ ಗೊತ್ತಾಗುತ್ತೆ. ಈತನಿಗೆ ಯುದ್ಧ ಮಾಡುವುದಕ್ಕೋಸ್ಕರವಾಗಿ ವಿರೋಧವಾಗಿ ದಂಡೆತ್ತಿ 3 ರಾಜರುಗಳು, ಜನಾಂಗಗಳು ಏನ್ ಮಾಡ್ತಾ ಇದ್ದಾವೆ, ಬರ್ತಾ ಇದ್ದಾವೆ ಅಂತೇಳಿ ಕೇಳಿದಾಗ ಆತನು ಏನ್ ಮಾಡ್ತಾ ಇದ್ದಾನೆ, ಭಯ ಪಡ್ತಾ ಇದ್ದಾನೆ. ಅಯ್ಯೋ ಆಯ್ತು, ಇವತ್ತಿನ ದಿನ ನನ್ನ ದೇಶದಲ್ಲೆಲ್ಲ ಅವ್ರು ಬಂದು ಏನ್ ಮಾಡ್ತಾರೆ, ಎಲ್ಲ ಕೊಳ್ಳೆ ಹೊಡಿತಾರೆ, ಅನೇಕವಾಗಿರ್ತಕ್ಕಂಥ ರಕ್ತಪಾತವನ್ನ ಮಾಡ್ತಾರೆ, ದನ ಪಶು ಕುರಿಗಳೆಲ್ಲವನ್ನ ಏನ್ ಮಾಡ್ತಾರೆ, ತೆಗೆದುಕೊಂಡು ಹೋಗ್ತಾರೆ, ಬಂಗಾರ ಬೆಳ್ಳಿ ಹಣ ಸಂಪಾದನೆ ಮಾಡಿರುವಂತದ್ದೆಲ್ಲವನ್ನ ಕೊಳ್ಳೆ ಏನ್ ಮಾಡ್ತಾರೆ, ಹೊಡಿತಾರೆ, ದೇವಾಲಯ ಎಲ್ಲವನ್ನ ಕೆಡಿಸ್ತಾರೆ ಅಂತೇಳಿ ಆತ ರಾಜನು ಏನ್ ಮಾಡ್ತಾ ಇದ್ದಾನೆ, ಭಯ ಪಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಭಯ ಪಡುವಂತ ಆ ಅರಸನಿಗೆ ದೇವರ ನಾಮವನ್ನ ಉಚ್ಚರಿಸಬೇಕು ಎನ್ನುವಂತ ಒಂದು ಜ್ಞಾನ ಬಂತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕ 20ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ ಅರಸನು ಯೆಹೋವನೇ ಎಂಬುದಾಗಿ ದೇವರ ಹೆಸರನ್ನು ಏನ್ ಮಾಡ್ತಾ ಇದ್ದಾನೆ, ಸಂಬೋಧನೆ ಮಾಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಬಲಿಷ್ಠನಾದಂತವರು ಬಲಹೀನನ ಮೇಲೆ ಬೀಳುವಾಗ ನೀನು ಎಲ್ಲವುಗಳನ್ನ ಉಂಟು ಮಾಡಿದ ದೇವರಲ್ವೇ, ನೀನು ಸುಮ್ಮನೆ ಇರ್ತೀಯ, ನಿನ್ನ ನಂಬಿದಂತ ಮಕ್ಕಳು ನಾವಲ್ವೇ ಅಂತೇಳಿ ದೇವರ ನಾಮವನ್ನ ಉಚ್ಚಾರಣೆ ಮಾಡುವಾಗ ಅದ್ಭುತವಾದಂತ ಕಾರ್ಯವನ್ನ ದೇವರು ಏನ್ ಮಾಡ್ತಾ ಇದ್ದಾನೆ, ಅಲ್ಲಿ ಜರುಗಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಯೆಹೋಷಾಫಾಟನಿಗೆ ವಿರುದ್ಧವಾಗಿ 3 ರೀತಿಯ ಜನಾಂಗಗಳು ಬಂದಂತ ಒಂದು ಸಮಯದಲ್ಲಿ, ಸಂದರ್ಭದಲ್ಲಿ ಅದ್ಭುತವಾದ ರೀತಿಯಲ್ಲಿ ಯೆಹೋಷಾಫಾಟನು ಭಯ ಬೀಳಲಿಲ್ಲ. ದೇವರ ನಾಮವನ್ನ ಏನ್ ಮಾಡ್ತಾ ಇದ್ದಾನೆ, ಉಚ್ಚಾರ ಮಾಡ್ತಾ ಇದ್ದಾನೆ. ದೇವರ ಹೆಸರೆತ್ತಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಉಪವಾಸ ದಿನವನ್ನ ಗೊತ್ತು ಮಾಡಿ ಉಪವಾಸ ಪ್ರಾರ್ಥನೆಯನ್ನ ದೇವರ ನಾಮದಲ್ಲಿ ಮಾಡುವಾಗ ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಅದ್ಭುತವಾಗಿರ್ತಕ್ಕಂಥ ಜಯವನ್ನ ದೇವರು ಹೇಳ್ತಾ ಇದರಲ್ಲಿ. ಯೆಹಜೀಯೇಲನು ಎನ್ನುವಂತ ಒಬ್ಬ ಪ್ರವಾದಿಗೆ ಆತನು ಒಂದು ಪ್ರವಾದನೆಯನ್ನು ಹೇಳ್ತಾ ಇದ್ದಾನೆ. ಏನಂತ ಹೇಳಂದ್ರೆ, ಯುದ್ಧವು ನಿಮ್ಮದಲ್ಲ, ಯೆಹೋವನೇ ಯುದ್ಧವನ್ನ ಮಾಡುವನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅನೇಕರ ಜೀವಿತದಲ್ಲಿ ಸಮಸ್ಯೆಗಳು, ಯುದ್ಧ ಎಂಬುದಾಗಿ ನಾವು ನೋಡುವಾಗ ಕೆಲವು ಜನರು ನನ್ನ ಕೇಳ್ತಾ ಇರ್ತಾರೆ, ಅಯ್ಯರೇ ಎಕ್ಸಾಮ್ ಬರೆಯುವಂತ ಮಕ್ಕಳು, ನಾವು ಏನು ಓದಿಲ್ರಿ, ಎಕ್ಸಾಮ್ ಬರೆಯಕ್ ಹೋಗ್ತೀವಿ ನಾವು, ಪ್ರೇಯರ್ ಮಾಡ್ರಿ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವ್ರು ಹೆಂಗೆ ತಿಳ್ಕೊಂಡಿರ್ತಾರೆ ಅಂದ್ರೆ, ಯುದ್ಧ ಮಾಡೋದು ಯಾರು, ದೇವ್ರ ಯುದ್ಧ ಮಾಡ್ತಾನೆ, ಎಲ್ಲ ದೇವ್ರ ಅನುಕೂಲ ಮಾಡ್ತಾರಲ್ಲ ಅಂತೇಳಿ ಕೆಲವು ಜನರು ಹಂಗೆ ತಿಳ್ಕೊಂಡಿರ್ತಾರೆ. ಹಲ್ಲೆಲೂಯಾ, ಅದು ಸರಿಯಾದ ವಿಧಾನ ಅಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕರ್ತನು 2 ರೀತಿಯ ಯುದ್ಧಗಳನ್ನ ಮಾಡ್ತಾನೆ. ಒಂದು ಯಾವ ರೀತಿಯಾಗಿ ಅಂದ್ರೆ, ತಾನೇ ಯುದ್ಧ ಮಾಡ್ತಾನೆ ಕೆಲವು ಸಂದರ್ಭದಲ್ಲಿ ನಾನು ನಿಮ್ಮ ಸಂಗಡ ಬರ್ತೀನಿ, ನೀವೇನ್ ಮಾಡ್ರಿ,
ಯುದ್ಧ ಮಾಡ್ರಿ, ನೀವು ಮಾಡ್ರಿ ಯುದ್ಧ, ಆದ್ರೆ ನಾನು ನಿಮಗೆ ಎಲ್ಲವುಗಳನ್ನ ಅನುಕೂಲತೆಯನ್ನ ಮಾಡಿಕೊಡ್ತೀನಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 10ನೇ ಅಧ್ಯಾಯದಲ್ಲಿ ಯೆಹೋಶುವನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಹೇಳಿದ ಆ ಒಂದು ಅಮೋರಿಯರ ವಿರುದ್ಧವಾಗಿ ಯುದ್ಧ ಮಾಡೋದಕ್ಕೋಸ್ಕರವಾಗಿ ಯೆಹೋಶುವನು ಆತನ ಸೈನ್ಯ ಹೋದಂತ ಸಂದರ್ಭದಲ್ಲಿ ಅವಾಗ ದೇವರು ಹೇಳ್ತಾ ಇದ್ದಾನೆ, ನೀವು ಯುದ್ಧಕ್ಕೆ ಹೋಗ್ರಿ ಅಂದ ತಕ್ಷಣ ಇವರು ಯುದ್ಧ ಮಾಡ್ತಾ ಇದ್ದಾರೆ. ಆದ್ರೆ ಎರಿಕೋ ಕೋಟೆಯನ್ನ ಬೀಳಿಸಬೇಕಾದ್ರೆ ದೇವರೇ ಯುದ್ಧ ಮಾಡಿದ. ಹಲ್ಲೆಲೂಯಾ, ಇವರು ಕೋಟೆಯನ್ನ ಮಾತ್ರ ಏನ್ ಮಾಡಿದ್ರು, ಸುತ್ತಿದ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಯೆಹೋಶುವನ ಗ್ರಂಥ 6ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ನಾವು ನೋಡುವವರಾಗಿದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದ್ಭುತವಾದ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆಹೋಶುವ ಸೂರ್ಯನನ್ನು ನೋಡ್ತಾ ಇದ್ದಾನೆ, ಚಂದ್ರನನ್ನು ನೋಡ್ತಾ ಇದ್ದಾನೆ, ಗಡುವು ಆಗ್ತಾ ಇದೆ, ಸಮಯ ಮೀರ್ತಾ ಇದೆ. ಆ ಸಮಯ ಮೀರಿದ್ರೆ ಯಾರು ಗೆಲುವನ್ನು ಸಾಧಿಸ್ತಾರೆ? ಶತ್ರು ಸೈನ್ಯ ಗೆಲುವನ್ನು ಸಾಧಿಸ್ತಾ ಇದೆ. ಇವರು ಸೋಲುವಂತ ಒಂದು ಸಮೀಪಕ್ಕೆ ಬಂದಿದ್ದಾರೆ ಪ್ರಿಯರೇ. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತಂದ್ರೆ, ಸೂರ್ಯನನ್ನ ಚಂದ್ರನನ್ನ ಯೆಹೋಶುವನ ನೋಡಿ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. 12ನೇ ವಾಕ್ಯ ಇರುತ್ತೆ ನೋಡ್ರಿ, ಒಂದ್ಸಾರಿ ಓದ್ರಿ ಅದನ್ನ ವಾಕ್ಯ. 10ನೇ ಅಧ್ಯಾಯ 12ನೇ ವಾಕ್ಯ. ಇಸ್ರಾಯೇಲರಿಗೆ ಒಪ್ಪಿಸಿದ ದಿನದಲ್ಲಿ ಯೆಹೋಶುವನು ಯೆಹೋವನಲ್ಲಿ ವಿಜ್ಞಾಪನೆ ಮಾಡಿಕೊಂಡನು, ಸೂರ್ಯನೇ ನೀನು ಗಿಬ್ಯೋನಿನಲ್ಲಿ ನಿಲ್ಲು, ಚಂದ್ರನೇ ನಿನ್ನ ಅಲೋಯಮಿನಲ್ಲಿ ಕಾಣುವೆಯಾಗಿ ನಿಲ್ಲು. ಹಲ್ಲೆಲೂಯಾ, ಸೂರ್ಯ ಚಂದ್ರರಿಗೆ ನಿಲ್ಲು ಎಂಬುದಾಗಿ ಯಾರು ಹೇಳ್ತಾ ಇದ್ದಾರೆ? ಯೆಹೋಶುವನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ, ಸೂರ್ಯ ಚಂದ್ರರು ಯಾರ ಮಾತು ಕೇಳ್ತಾವ್ರಿ? ಸೂರ್ಯನಪ್ಪ ಯಾರು? ಚಂದ್ರನಪ್ಪ ಯಾರು? ಭೂಮಿಯ ಅಪ್ಪ ಯಾರು? ನಮ್ಮಪ್ಪ ಯಾರು ಹೇಳ್ರಿ? ಹಲ್ಲೆಲೂಯಾ, ಏಸಪ್ಪ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸೂರ್ಯ ಚಂದ್ರರನ್ನ ದೇವರು ಏನ್ ಮಾಡಿದ್ರು? ನಿಲ್ಲುವಂತೆ ಮಾಡಿದ್ರು ಪ್ರಿಯರೇ. ಹಲ್ಲೆಲೂಯಾ, ಯುದ್ಧ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಆ ರೀತಿಯಾಗಿರ್ತಕ್ಕಂಥ ಯುದ್ಧಗಳು ಇರ್ತವೆ. ಕೆಲವೊಂದು ಸಾರಿ ಹೆಂಗಂದ್ರೆ, ಯುದ್ಧವನ್ನ ಇವ್ರು ಯುದ್ಧ ಮಾಡುವಂತದ್ದೇ ಬೇಕಾಗಿಲ್ಲ, ಆದ್ರೆ ಕರ್ತನೆ ಏನ್ ಮಾಡ್ತಾನೆ? ಕೆಲವೊಂದು ಸಾರಿ ಯುದ್ಧಗಳನ್ನ ಮಾಡುವವನಾಗಿರ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮಕ್ಕಳು ಬಂದು ಕೇಳುವಾಗ, ಅಯ್ಯ ನಾನು ಏನು ಓದ್ಕೊಂಡಿಲ್ಲಯ್ಯ, ಏನ್ ಮಾಡ್ಬೇಕು? ದೇವರೇ ಪಾಸ್ ಆಗಂಗ ಮಾಡ್ಬೇಕು ಅಂತೇಳಿ. ಹಲ್ಲೆಲೂಯಾ, ಯುದ್ಧಕ್ಕೆ ಕೆಲವೊಂದು ಸಾರಿ ದೇವ್ರು ಏನ್ ಮಾಡ್ತಾನೆ? ನೀವು ಹೋಗ್ರಿ, ನಾನು ನಿಮ್ ಸಂಗಡ ಇರ್ತೀನಿ ಅಂತಾನೆ. ಇನ್ನು ಕೆಲವೊಂದು ಸಾರಿ ನೀವೇನು ಹೋಗೋದು ಬೇಕಾಗಿಲ್ಲ, ನಾನೇ ಯುದ್ಧವನ್ನ ಮಾಡ್ತೀನಿ, ಕರ್ತನಾಗಿರುವಂತ ನಾನೇ ಯುದ್ಧವನ್ನ ಮಾಡ್ತೀನಿ, ನಿಮಗೆ ಜಯವನ್ನ ಕೊಡ್ತೀನಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ವಾಕ್ಯಲ್ಲಿ ಹೇಳ್ತಾ ಇದೆ, ಯಾವಾಗ ಒಬ್ಬ ಯೆಹೋಷಾಫಾಟ ಮಹಾರಾಜನು ದೇವರ ನಾಮವನ್ನು ಉಚ್ಚಾರಣೆ ಮಾಡಿದನು, ಆತನ ಜೀವಿತದಲ್ಲಿ ಸೋಲು ಖಂಡಿತವಾಗಿ ಬರುತ್ತೆ. ಆತನಿಗೆ ಗೊತ್ತು ಫ್ಯೂಚರ್ ಏನೆಂಬುದಾಗಿ. ಏನ್ ಬರುತ್ತೆ? ಆತನಿಗೆ ಸೋಲು ಬರುತ್ತೆ. 3 ರೀತಿಯ ಜನಾಂಗದವರು, 3 ರೀತಿಯ ಅರಸಗಳು ಏನ್ ಮಾಡಿದ್ರೆ ಆತನಿಗೆ ಬೆನ್ನತ್ತಿ ಬಂದಿದ್ದಾರೆ, ಸೋಲಿಸಬೇಕು, ಸಾಯಿಸಬೇಕು, ಕೊಳ್ಳೆ ಹೊಡಿಬೇಕಂತೇಳಿ ಬಂದಿದ್ದಾರೆ. ಆದ್ರೆ ಯಾವಾಗ ಈತನು ದೇವರ ನಾಮವನ್ನ, ಯೆಹೋವನ ನಾಮವನ್ನ ಉಚ್ಚಾರಣೆ ಮಾಡಿದನು, ಉಚ್ಚಾರಣೆ ಮಾಡಿದಾಗ ಅಲ್ಲಿ ಒಂದು ಅದ್ಭುತ ನಡೆಯುತ್ತೆ ಪ್ರಿಯರೇ. ಆ ಶತ್ರುಗಳು ಏನಾಗ್ತಾರೆ? ತಾವಾಗಿಯೇ ಒಡೆದಾಡಿಕೊಂಡು ಏನಾಗ್ತಾರೆ? ನಿರ್ನಾಮವಾಗಿ ಹೋಗ್ತಾರೆ. ಯುದ್ಧವು ಯಾರು ಮಾಡಿದ್ರು? ಕರ್ತನು ಮಾಡಿದ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ಕೊಡುವಂತ ಆಶೀರ್ವಾದ ಎಂತಹದಂದ್ರೆ, ಯಾರು ಕೊರತೆಯಲ್ಲಿರ್ತಾರೋ, ಸಂಕಷ್ಟದಲ್ಲಿರ್ತಾರೋ, ಸಮಸ್ಯೆಯಲ್ಲಿರ್ತಾರೋ, ಆತನ ನಾಮವನ್ನು ಉಚ್ಚಾರಣೆ ಮಾಡುವಾಗ ಖಂಡಿತವಾಗಿಯೂ ಕೂಡ ಆತನು ಏನ್ ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ ಪ್ರಿಯರೇ. ಅಪ್ಪವರು ಮೆಡಿಕಲ್ RMP ಡಾಕ್ಟರ್ ಇರುವಂತವ್ರು ಆಗಿದ್ರು. ಆ ಒಂದು ಸಮಯದಲ್ಲಿ ಅವ್ರು ಅನೇಕ ಕೇಸ್ಗಳಿಗೆ ಹೋಗುವಾಗ, ಇವಾಗೆಲ್ಲ ಆಂಬ್ಯುಲೆನ್ಸ್ಗಳು ಎಲ್ಲ 108 104 ಎಲ್ಲ ಬಂದಿದಾವೆ. ಅವಾಗೆಲ್ಲ ಏನ್ರಿ ಯಾವುದೂ ಇಲ್ಲ. ನಮ್ಮ ಭಾಗದಲ್ಲೆಲ್ಲ ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮ ಅಪ್ಪವರೇ ಫೇಮಸ್ ಡಾಕ್ಟರ್ಗಳು ಅವಾಗ. ಹಲ್ಲೆಲೂಯಾ, ದೊಡ್ಡಪ್ಪರಿಗೆಲ್ಲ ಗೊತ್ತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಡವಣಿಗೆ ಅಂದ್ರೆ ಎತ್ತಿದ ಕೈ ಅಂದ್ರೆ ಯಾರು? ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮ ಅಪ್ಪವರು ಎಲ್ಲರೂ ಏನ್ ಮಾಡ್ತಾ ಇದ್ರು? ಎಲ್ಲ ಸಮಯಗಳ ರಾತ್ರಿ ಹೊತ್ತು ಬಹಳ ಏನ್ ಮಾಡ್ತಾ ಇದ್ರು ಪ್ರಿಯರೇ? ಕರೆದುಕೊಂಡು ಹೋಗ್ತಾ ಇದ್ರು. ಕೆಲವು ಜನ ಬಂಡಿ ಕಟ್ಕೊಂಡ್ಬಂದು ಅಲ್ಲೇ ಒಂದು ಮನೆ ಹತ್ರ ಆ ಒಂದು ಏನಂತ ಹೇಳ್ತೀವಿ, ಮೆಡಿಕಲ್ ಒಂದು ರೂಮಲ್ಲಿ ಏನ್ ಮಾಡ್ತಾ ಇದ್ರು? ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇದ್ರು. ಅಡವಣಿಗೆ ಅಲ್ಲಿ ಕೂಡ ಆಗ್ತಾ ಇದ್ರು ಪ್ರಿಯರೇ. ಹಲ್ಲೆಲೂಯಾ, ಅಡವಣಿಗೆ ಬೇಗ ಆಗ್ಲಿಲ್ಲ ಅಂದ್ರ ಅವ್ರು ಒಂದು ಮಾತನ್ನ ಹೇಳ್ತಾ ಇದ್ರಂತೆ. ಅನೇಕ ಸಾರಿ ನಾನು ಹೇಳಿದ್ದೀನಿ ಆ ಮಾತೇನಂದ್ರೆ, ಹುಟ್ಟಿಸಿದ ದೇವ್ರೆ, ಕೊಟ್ಟಂತ ದೇವ್ರೆ, ಎಲ್ಲಿದ್ದೀಯಪ್ಪ ನೀನು, ಕರುಣಿಸು ಅಂತೇಳಿ ಆ ಮಾತನ್ನ ಯಾವಾಗ ಹೇಳ್ತಿದ್ರು ಅವಾಗ ಅಡವಣಿಗೆ ಏನಾಗ್ತಿತ್ತಂತೆ? ಬಹಳ ಸರಳ ಆಗ್ತಾ ಇತ್ತಂತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವಾಗೆಲ್ಲ ಬರೀ ಹೊಟ್ಟೆ ಕೈಯದು ಬಂದದ್ರಿ. ಎಲ್ಲರ ಸಿಜರಿನ್. ಹಲ್ಲೆಲೂಯಾ, ಪ್ರತಿಯೊಬ್ರು ಕೂಡ ಏನ್ ಮಾಡ್ತಾರೆ? ಸಿಜರಿನ್ ಮೊರೆ ಹೋಗ್ತಾರೆ. ಸಿಜರಿನ್ ಮಾಡಿದ್ರೆ ವೈದ್ಯರಿಗೆ ಏನು ಲಾಭ? ಹಲ್ಲೆಲೂಯಾ,
ಪ್ರೈಸ್ ಲಾರ್ಡ್. ಅದು ಕಡಿಮೆ ಈಸಿಯಾಗಿ ನಾರ್ಮಲ್ ಡೆಲಿವರಿ ಆಗೋದಿರುತ್ತೆ. ಆದ್ರೆ ಏನ್ ಮಾಡ್ತಾರ, ಹಣಕ್ಕೋಸ್ಕರವಾಗಿ ಹಣದ ಆಸೆ ಉಳ್ಳವರಾಗಿ ಏನ್ ಮಾಡ್ತಾರೆ, ಸಿಜರಿನ್ ಮಾಡೋದಕ್ಕೆ ಹೋಗಿ ಏನ್ ಮಾಡ್ತಾರೆ ಪ್ರಿಯರೇ, ಅವಾಗೆಲ್ಲ ಸಿಜರಿನ್ ಮಾಡ್ಲಾರ್ದೆ 10 12 ಅಡಿತಿದ್ರು. ಇವಾಗ ಸಿಜರಿನ್ ಮಾಡಿದ್ರೆ ಎಷ್ಟು, 2, ಲಾಸ್ಟಿಗೆ 3. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಆ ರೀತಿಯಾಗಿ ಆ ಒಂದು ಗರ್ಭಿಣಿ ಸ್ತ್ರೀಯರ ಒಂದು ಅಡವಣಿಗೆ ಒಂದು ಸಮಯದಲ್ಲಿ ಕೊಟ್ಟ ದೇವರೇ ಎಲ್ಲಿದ್ದೀಯಾ ಅಂತೇಳಿ ಅವರು ದೇವರ ನಾಮವನ್ನು ಉಚ್ಚಾರಣೆ ಮಾಡುವಾಗ ಅದ್ಭುತವಾಗಿ ನಾರ್ಮಲ್ ಡೆಲಿವರಿ ಏನಾಗ್ತಾ ಇತ್ತಂತೆ, ಅನೇಕ ಸಮಯದಲ್ಲಿ ಆಗ್ತಾ ಇತ್ತಂತೇಳಿ ಅಪ್ಪ ಅವ್ರು ಏನ್ ಮಾಡಿದಾರೆ ಪ್ರಿಯರೇ, ಸಾಕ್ಷಿಯನ್ನು ಕೊಟ್ಟಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆ ದೇವರ ನಾಮವನ್ನ ಎಲ್ಲಿ ಉಚ್ಚಾರಣೆ ಮಾಡ್ತಾರೋ ಅವರ ಜೀವಿತದಲ್ಲಿ ದೇವರು ಏನ್ ಮಾಡ್ತಾನೆ, ಆಶೀರ್ವಾದವನ್ನ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನನ್ಗೆ ಗೊತ್ತಿರುವಂತ ಒಬ್ಬ ಸಹೋದರಿ ನಮ್ ಮಂದಿರಕ್ಕೆ ಬರ್ತಾ ಇರ್ತಾರೆ. ಆಕೆ ಏನಂದ್ರೆ, ಆಕೆ ಮದುವೆ ಮಾಡ್ಕೊಬೇಕಂತೇಳಿ ಒಳ್ಳೆ ಕನಸುಗಳನ್ನು ಕಟ್ಕೊಂಡ್ರೆ. ಕೆಲವೊಬ್ಬರಿಗೆ ಕನಸುಗಳು ಇರ್ತಾವ ಮದುವೆ ಬಗ್ಗೆ, ನಾನು ಇಂಥವ್ರನ್ನೇ ಮದುವೆ ಆಗ್ಬೇಕು. ಹಲ್ಲೆಲೂಯಾ, ಬಹಳ ಕನಸುಗಳು ಇರ್ತಾವ. ಹಲ್ಲೆಲೂಯಾ. ಆ ಕನಸುಗಳು ಇರ್ಬೇಕಾದ್ರೆ ಆಕಿ ಏನಂತ ಕನಸು ಕಂಡಳಂದ್ರೆ, ಒಳ್ಳೆ ಉದ್ಯೋಗದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನ ನಾನು ಮದುವೆ ಆಗ್ಬೇಕು, ಒಳ್ಳೆ ರೀತಿಯಲ್ಲಿ ಸುಖ ಸಂಸಾರನ ನಡೆಸಬೇಕು, ಸಿಟಿಯಲ್ಲಿ ನಾನು ಇರ್ಬೇಕಂತ ಹೇಳಿ ಏನ್ ಮಾಡ್ಬಿಟ್ಲು, ಚೆನ್ನಾಗಿ ಅದನ್ನ ಕನಸು ಕಟ್ಕೊಂಡು ಇರ್ಬೇಕಾದ್ರೆ ಕೊನೆಯದಾಗಿ ಅವ್ರ ತಂದೆಯವರು ಯಾವುದೋ ಒಂದು ಹಳ್ಳಿಯಲ್ಲಿ ಜೀವನ ಮಾಡುವಂತ ವ್ಯಕ್ತಿಯನ್ನ, ವೃತ್ತಿ ಇರ್ಲಾರ್ದಂತ ವ್ಯಕ್ತಿಗೆ ಏನ್ ಮಾಡಿದ್ರು ಪ್ರಿಯರೇ, ನೇಮಕ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಈಕೆ ಸುಮ್ಮನೆ ಕೊರಗ್ತಾ ಇದ್ದಾಳೆ, ಒಳಗೊಳಗೆ ಏನ್ ಮಾಡ್ತಾ ಇದ್ದಾಳೆ, ಕೊರಗ್ತಾ ಇದ್ದಾಳೆ, ಚಿಂತೆ ಮಾಡ್ತಾ ಇದ್ದಾಳೆ. ಅಯ್ಯೋ, ನಾನು ಕನಸು ಕಂಡೆ ಏನಂತೇಳಿ, ಒಳ್ಳೆಯ ಜಾಬ್ ಎಜುಕೇಟೆಡ್ ಪರ್ಸನ್ನ ಮದುವೆ ಆಗಬೇಕಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ರೀತಿಯಾಗಿ ಕೊರತೆಯಲ್ಲಿ ಕಣ್ಣೀರಿನಲ್ಲಿ ಬರೇ ಅದೇ ಚಿಂತೆ ಇಟ್ಕೊಂಡು ಈ ಕಡೆ ತಂದೆ ತಾಯಿಗಳಿಗೂ ನೋವು, ಆ ಕಡೆ ಮಾಡಿಕೊಳ್ಳುವಂತವ್ರಿಗೂ ಕೂಡ ಏನಾಗುತ್ತೆ, ನೋವಾಗುತ್ತೆ, ಕಷ್ಟ ಆಗುತ್ತೆ, ಕಣ್ಣೀರಾಗುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ನೀವು ಯಾರಾದ್ರೂ ಇದ್ದೀರಿ ಅಂತವ್ರು, ಹಲ್ಲೆಲೂಯಾ, ಕನಸನ್ನ ಕಟ್ಕೊಳ್ಬೇಡ್ರಿ. ದೇವರು ಎಲ್ಲಿ ನೇಮಕ ಮಾಡ್ತಲೋ ಅಲ್ಲಿ ಖಂಡಿತವಾಗಿ ನಿಮ್ ಕಾರ್ಯ ನಡೆಯುತ್ತೆ. ಯಾಕಂದ್ರೆ ದೇವರು ಒಂದುಗೂಡಿಸಿದಾನಂದ್ರೆ ಒಳ್ಳೆ ಕಾರ್ಯದ ಸಲುವಾಗಿ ಅದೇನ್ ಮಾಡಿರ್ತಾನ, ಒಂದುಗೂಡಿಸಿರ್ತಾನೆ ಪ್ರಿಯರೇ. ಆ ಸಹೋದರಿ ಹೇಳ್ಕೊಳ್ತಾ ಇದ್ದಾಳ, ಇಲ್ಲರಿ ನನಗೆ ಅಂತವ್ರೆ ಜಾಬ್ ಪರ್ಸನ್ ಆದ್ರೆ ಚೆನ್ನಾಗಿರ್ತಿತ್ತು ಅಂತೇಳಿ ಆಕೆ ಜಿಗುಪ್ಸೆ ಹೊಂದಿದವಳಾಗಿ, ಮೆಂಟಲಿ ಡಿಪ್ರೆಷನ್ ಆಗಿ, ಆ ಒಂದು ಏನಂತ ಹೇಳ್ತಾರೆ, ಶಿವರಿಂಗ್ ಭಯ ಪಡುವಂಥದ್ದು, ಅಯ್ಯೋ ಎಂತ ಮನೆ ಕೊಟ್ಬಿಟ್ರಲ್ಲ ಅಂತ ಒಂದು ಚಿಂತೆಗೆ ಆಕೆ ಒಳಗಾದ್ಲು ಪ್ರಿಯರೇ. ಹಲ್ಲೆಲೂಯಾ. ಆದ್ರೆ ಈಗ ಮದುವೆಯಾಗಿ ಒಳ್ಳೆ ಸುಖ ಸಂಸಾರವನ್ನು ಅವ್ರು ಏನ್ ಮಾಡ್ತಾ ಇದ್ದಾರೆ, ನಡೆಸ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ಬಳಿಗೆ ಬರುವಾಗ ದೇವ್ರು ಏನ್ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅನೇಕರಿಗೆ ಕನಸಿರ್ತವೆ ಮದುವೆ ಬಗ್ಗೆ, ಅದಕ್ಕೋಸ್ಕರವಾಗಿ ಇಲ್ಲಿ ಹೇಳ್ತಾ ಇದ್ದೇನೆ, ನೀನು ಒಂದು ವೇಳೆ ಆ ರೀತಿಯ ಚಿಂತೆಯಲ್ಲಿದೆಯೇನೋ, ಅದೇ ಚಿಂತೆ ಮಾಡಿ 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 ನೀನು ಸೊರಗಿ ನಿನ್ನ ತಂದೆ ತಾಯಿಗಳಿಗೆ ಮತ್ತು ಅಲ್ಲಿರ್ತಕ್ಕಂಥ ಮದುವೆಗೆ ನೇಮಕ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ನೀನು ಭಾರವಾಗ್ತಾ ಇದೆಯೇನೋ, ದೇವರು ಹೇಳ್ತಾ ಇದ್ದಾನೆ, ಆತನ ನಾಮವನ್ನು ಇವತ್ತು ಉಚ್ಚಾರ ಮಾಡು, ಪರಿಪೂರ್ಣವಾಗಿ ನಂಬಿಕೆಯಿಂದ ಉಚ್ಚಾರ ಮಾಡು. ನಿನ್ನ ಜೀವಿತದಲ್ಲಿ ದೇವ್ರು ಏನ್ ಮಾಡ್ತಾನೆ, ಆಶೀರ್ವಾದ ತರ್ತಾನೆ. ನಿನ್ನ ತಂದೆ ತಾಯಿ ನೇಮಕ ಮಾಡಿರಂತ ಹೇಳಿ ನೀನು ಅನ್ಕೊಳ್ತಾ ಇದೆಯೇನೋ, ಹಲ್ಲೆಲೂಯಾ, ಅದು ದೇವರ ನೇಮಕ ಪ್ರಿಯರೇ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಇಂಗ್ಲಿಷಲ್ಲಿ ಒಂದು ಮದುವೆ ಬಗ್ಗೆ ಒಂದು ಒಳ್ಳೆ ವಾಕ್ಯ ಇರುತ್ತೆ. ಏನಂತ ಹೇಳಂದ್ರೆ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಎಂಬುದಾಗಿ. ಮದುವೆಗಳು ಎಲ್ಲಿ ನಿಶ್ಚಿತವಾಗಿರ್ತಾವ, ಪರಲೋಕದಾಗ. ಹಲ್ಲೆಲೂಯಾ. ಸ್ವರ್ಗದಾಗ ನಿಶ್ಚಿತವಾಗಿರ್ತಾವ ಮದುವೆಗಳೆಲ್ಲ, ಇಂಥವ್ರಿಗೆ ಇಂತಿಂಥವ್ರೆ ಅಂತೇಳಿ. ಹಲ್ಲೆಲೂಯಾ. ಆದಾಮ್ ಅನ್ಕೊಂಡಿದ್ನ ಅವಳನ್ನ ದೇವ್ರು ಕರ್ಸಿರ್ತಾರ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದ್ರೆ ದೇವ್ರ ಕಾರ್ಯ ಅದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವ್ರು ಹೇಳ್ತಾ ಇದ್ದಾನೆ, ನನ್ನ ನಾಮವನ್ನ ಉಚ್ಚರಿಸುವಾಗ ನಾನೇನ್ ಮಾಡ್ತೀನಿ, ಆಶೀರ್ವಾದವನ್ನ ಮಾಡ್ತೀನಿ. ಅದ್ಭುತವಾದ ರೀತಿಯಲ್ಲಿ ಯೆಹೋಷಾಫಾಟ ರಾಜನು ದೇವರ ಹೆಸರನ್ನ ಏನ್ ಮಾಡಿದ ಪ್ರಿಯರೇ, ಉಚ್ಚಾರ ಮಾಡಿದ, ಹೆಸರೆತ್ತಿ ಪ್ರಾರ್ಥನೆ ಮಾಡಿದ. ಅದ್ಭುತವಾದಂತ ಬಿಡುಗಡೆಯನ್ನ, ಒಂದು ಸ್ವಲ್ಪ ಕೂಡ ಯುದ್ಧ ಮಾಡದೆ ಆತನ ಏನನ್ನ ಹೊಂದಿಕೊಂಡ ಪ್ರಿಯರೇ, ಆ ಒಂದು ಯುದ್ಧದಲ್ಲಿ ಜಯವನ್ನ ಹೊಂದಿಕೊಂಡ. ಹಲ್ಲೆಲೂಯಾ.